ಮೆಡಿಕಲ್ ಬೇಲ್ ಅನ್ನ ಪಡ್ಕೊಂಡು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಇವತ್ತು ರೆಗ್ಯುಲರ್ ಬೇಲ್ ನ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ಆತಂಕದಲ್ಲೇ ದರ್ಶನ್ ಇದ್ರು. ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೂ ಕೂಡ ಹೈಕೋರ್ಟ್ ನಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ನಿಂದ ಮಹತ್ವದ ಆದೇಶ ಪ್ರಕಟವಾಗಿದೆ. ಕಳೆದ 6 ತಿಂಗಳಿಂದ ಪವಿತ್ರ ಗೌಡ ಪ್ರಕರಣದಲ್ಲಿ A1 ಜೈಲು ಪಾಲಾಗಿದ್ರು. ಸೆಷನ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ರಿಜೆಕ್ಟ್ ಆದಾಗ ಕಣ್ಣೀರನ್ನ ಹಾಕಿದ್ರು. ಯಾವಾಗ ತಾನು ಜೈಲಿಂದ ಹೊರಗಡೆ ಬರ್ತೀನಿ ಅಂತ ಕೇಳ್ಕೊಳ್ತಾ ಇದ್ರು. ವಾದ ಪ್ರತಿವಾದದ ಸಂದರ್ಭದಲ್ಲಿ ಗಮನಿಸಿದ್ವಿ, ಆಕೆ ಸಿಂಗಲ್ ಪೇರೆಂಟ್ ಮಹಿಳೆ ಅನ್ನೋ ದೃಷ್ಟಿಯಿಂದ ಮತ್ತೆ ಒಂದು ಪೆಟ್ ಮಾತ್ರ ಚಪ್ಪಲಿಂದ ಹೊಡೆದಿದ್ದು ಕೊಲೆಗೆ ಕಾರಣ ಅಲ್ಲ. ಹೀಗೆ ವಾದ ಪ್ರತಿವಾದದ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಅವರ ಪರ ವಕೀಲರಿಂದ ಪ್ರಸ್ತಾಪ ಆಗಿದ್ದನ್ನ ನೋಡಿದ್ವಿ. ಸೊ ಈಗ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಿಂದ ಹೈಕೋರ್ಟ್ ನಿಂದ ಮಹತ್ವದ ಆದೇಶ ಪ್ರಕಟವಾಗಿದೆ. ಆದೇಶ ಪ್ರಕಟವಾದಂಗೆ ಪವಿತ್ರ ಗೌಡ ಅವರ ತಾಯಿ ಖುಷಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಮಂದಿ ಆರೋಪಿಗಳಿಗೆ ರಿಲೀಫ್ ಅನ್ನ ಕೊಟ್ಟಿದೆ ಹೈಕೋರ್ಟ್. ಮಹತ್ವದ ಆದೇಶವನ್ನ ಕೊಟ್ಟಿದೆ. ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಉಳಿದಂತ ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಸರ್ಜರಿಗೂ ಅವಕಾಶವನ್ನ ಮಾಡಿಕೊಟ್ಟಿದೆ ಹೈಕೋರ್ಟ್. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಹೈಕೋರ್ಟ್ ನಲ್ಲಿ ಅಕಸ್ಮಾತ್ ಬೇಲ್ ಸಿಗದೇ ಇದ್ರೆ ವಾಟ್ ನೆಕ್ಸ್ಟ್ ಅಂತ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಟೆನ್ಷನ್ ಇತ್ತು, ಆತಂಕಕ್ಕೆ ಕಾರಣವಾಗಿತ್ತು. ಇವತ್ತಿನ ಆದೇಶ ಫೈನಲಿ ಹೈಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದೆ. 7 ಆರೋಪಿಗಳಿಗೂ ಜಾಮೀನು ಮಂಜೂರಾಗಿದೆ. ಇಲ್ಲೇನಾದ್ರೂ ಷರತ್ತುಗಳನ್ನ ವಿಧಿಸಲಾಗಿದೆಯಾ ನೋಡ್ಬೇಕು. ಮೆಡಿಕಲ್ ಬೇಲ್ ಮೇಲೆ ದರ್ಶನ್ ಹೊರಗಿದ್ರು, ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಮೊನ್ನೆ ಅವಧಿ ಮುಕ್ತಾಯವಾಗಿತ್ತು. ಮುಂದಿನ ಆದೇಶದವರೆಗೆ ಅದನ್ನ ಎಕ್ಸ್ಟೆಂಡ್ ಮಾಡಿ ಕೊಡಲಾಗಿತ್ತು. ಆದ್ರೆ ಫೈನಲಿ ಒಂದು ಬಿಗ್ ರಿಲೀಫ್ ಅಂತೂ ದರ್ಶನ್ ಸೇರಿದಂತೆ ಇತರೆ 7 ಮಂದಿ ಆರೋಪಿಗಳಿಗೆ ಸಿಕ್ಕಂಗಾಯ್ತು. ಇನ್ನೊಂದ್ ಕಡೆ ಪವಿತ್ರ ಗೌಡ ಮತ್ತೆ ಉಳಿದಂತ ಆರೋಪಿಗಳು ಇವತ್ತು ಏನಾಗುತ್ತೆ, ತಮಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ ಹೇಳಿ ಆತಂಕದಲ್ಲಿದ್ರು. ಪವಿತ್ರ ಅಂತೂ ಪ್ರತಿದಿನ ಕಣ್ಣೀರನ್ನ ಹಾಕ್ತಾ ಇದ್ರು ಜೈಲಲ್ಲಿ ಅಂತ ಮಾಹಿತಿ ಸಿಕ್ಕಿತ್ತು. ಇನ್ನೊಂದು ಕಡೆ ಪವಿತ್ರ ಗೌಡಗೂ ಜಾಮೀನು ಮಂಜೂರು ಆಗ್ತಾ ಇದ್ದಂಗೆ ಮಗಳಿಗೆ ಜಾಮೀನು ಸಿಕ್ಕಂತ ಖುಷಿಯಲ್ಲಿ ಸಂತಸದಿಂದ ಕೋರ್ಟ್ ಇಂದ ಹೊರಗಡೆ ಬಂದಿದ್ದಾರೆ ಪವಿತ್ರ ಗೌಡ ತಾಯಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಮಂದಿ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಇಷ್ಟು ದಿನ ಸುದೀರ್ಘವಾಗಿ ಹೈಕೋರ್ಟ್ ನಲ್ಲಿ